ಎಂಥರಾಗಲಿ ಈಗ್ಲಾರ ಹುಡುಗರಿಗಂತ ಬರ್ಬೇಕು, ಇಲ್ಲೇ ಅತ್ತೆ ಮನೆ ಹತ್ತಿರ ಅದೇ ಅನ್ನೋದೊಂದು ಜ್ಞಾನಕ್ಕೆ ಬಂತಲ್ಲ. ನಮ್ಮನೆ ಗಂಡಸಿನ ಏನು ಹೇಳ್ಬೇಕು ಎಂತ ಮಾಡ್ಬೇಕು ಎಲ್ಲ ಸರ್ ಮುಚ್ಚಿ ಇಟ್ಟಿಟ್ಟು ಸಾಕತ್ತು. ಸರಿತು ಭಾಳ ಕಿಲಿನಂತೆ ನಮ್ಮ ಪಲ್ಲವಿ ಹೇಳ್ತಿರ್ತಿತ್ತು. ಮನೆಯೆಲ್ಲ ಭಾಳ ಅಚ್ಚುಕಟ್ಟು ಮಾಡಿ ಇಟ್ಕೊಂಡದಂತೆ ಅಂತ ಅದ್ರ ಗಂಡು ಹೇಳ್ತಿರ್ತಾರಂತೆ. ಮಾಡ್ಬೇಕು. ಪಲ್ಲವಿ ಒಂದಿನ ಮುಂಚೆ ಬಂದರೂ ಬರ್ಬೋದಾ ನಮ್ಮನೆ ಕಾಗಿ ಗಂಡ್ಸ? ಬೇಡೇ ಬೇಡ ಅಂತಾರೆ. ಏನೇನು ಮೊನ್ನೆ ಹೋಗಿದ್ದೆ ಬೇಡ ಅಂತಾರೆ. ನಾನು ಅವ್ರ ಮನೇಲಿ ಕಳ್ಸೋರು ಅಷ್ಟು ಗದಾರಂತ ಮಾಡೋಣ. ಏನೋ ಹುಡುಗರು ಬಂದಿನಕ್ಕೂ ಇನ್ನೆಂಥದ. ಎತ್ಲಕ್ಕೆ ಹೋದೆ? ಏನು ಬಿಸಿಲು ನತ್ತಿಗೆ ಬಂದ ಮೇಲೆ ಹೋಗ್ಬೇಕಂತ ಮಾಡ್ಕೊಂಡಿಯೇ ಹೆಂಗೆ? ಪಕ್ಕನೊಂದು ತಣ್ಣಗಿನ ಹೊತ್ತಲ್ಲಿ ಹೋಗಿ ತಗೋಬರೋಣ ಒಂದು 4 ಜಲ್ಲೆ ಅಂತ ನೋಡಿದ್ರೆ ಬಿಸಿಲೆದ ಮೇಲೆ ಒಂದು ಅರ್ಧ ಗೂಡು ಹಿಡಿಯಲ್ಲ. ಹೇಳ್ತಿದ್ದೆ ನಿನ್ನೆ ಕತ್ಲಿಗೆ ಹೇಳೀನಿ. ಶುರು ಆತಲ್ಲ ಬೋಗದ ದರ್ಗು. ಅದೇನು ಗುಡಿಸ್ತಾರೋ ಏನು ತಂದು ಹಾಕ್ತಾರೋ ನನ್ನ ಹೆಣ ತಿನ್ನಕ್ಕೆ. ಆ ಹುಡುಗ ಹೇಳೋಗೇನು ಮೊನ್ನೆ ಬಂದವ, ಬೇಡ ಯಾರ ಕೈಲಾರ ಗುಡಿಸಿ ಟಿಲ್ಲರ್ ಟ್ಯಾಕ್ಟ್ರಲ್ಲಿ ತಂದು ಹೇರಿಸಿ ಹಾಕಿ ಅಂತ. ಎಲ್ಲಿ ಕೇಳ್ತದೆ? ನನ್ನ ಕಂಡ್ಕೊಂಡದಲ್ಲ. ಅಲ್ಲ ಮನೆಗೆ ನೆಂಟರು ಬರ್ತಾರೆ ಅಂತ ನಾನು ಏನು ಮಾಡ್ತಿದ್ದೀನಿ, ಇಂದು ಈಗ ದರ್ಗಿಗೆ ಹೋಗ್ಬೇಕಂತೆ. ಅಲ್ಲ ಇಂದು ಈಗ ದರ್ಗಿಗೆ ಹೋಗ್ಬೇಕಾ? ಹೇಳಿನಿ ಇಂದ ಹೋಗೋದು ಬೇಡ, ನಂಗೆ ಮನೆ ಕಡೆ ಒಂಚೂರು ಕೆಲಸ ಅದೇ ಅಂತ ಹೇಳಿ ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಎಂತ ಹೊಸೊಟ್ಟಿ ಕೇಳ್ತಿದ್ದೀಯ ಇಂದು ದರ್ಗಿಗೆ ಹೋಗ್ಬೇಕನ್ನ ಅಂತ? ನಿನ್ನ ಅಪ್ಪನ ಮನೆ ಹಡ್ಡೆ ನೋಡಲ್ಲಿ ಎಲ್ಲ ಕಾದು ಇಟ್ಟಿರ್ತಾರೆ ನಿಂಗೆ 4 ದಿವಸ ಬಿಟ್ಟು ಹೋಗಿ ಗುಡ್ಸ್ಕಿ ಬರೋಕ್ಕೆ. ಎಲ್ಲರದು 2-3 ರಾಶಿ ಆಗಿದೆ, ನಮ್ಮ ನೆಟ್ಟಿಗೆ ಇನ್ನೂ 1 ರಾಶಿ ಆಗಲ್ಲ. ಇಂದು ದರ್ಗಿಗೆ ಹೋಗ್ಬೇಕು ಅನ್ನೋಕೆ ಹೇಳ್ತದೆ. ಎಂತ ದಂಡು ಕಡಿಯಕ್ಕೆ ಹೋಗ್ಬೇಕು ನೀನು? ಅಲ್ಲ ಮರ್ರ, ನಿಮ್ಗೆ ಎಂತ ಗ್ಯಾನ್ ಮರ್ತೋಗದ ಅಲ್ಲ ಬೇಕಂತ ನಾಟಕ ಮಾಡ್ತೀರ ಮರ್ರ. ನಾಳೆ ಹುಡುಗರ ಬರ್ತವೆ ಅಂತ ಹೇಳಿದ್ದಲ್ಲ, ನಾ ಇಲ್ಲೆಲ್ಲ ಮನೆ ಹಂಚೆ ಸಮ್ಮಾಡಿ ಇಟ್ಕೊಳೋದು ಬೇಡ. ಈಗ ಮತ್ತೊಂದು ಎಂಥಾರು ಕೆಲಸಕ್ಕೆ ಹೇಳ್ತಾ ಕೂತ್ಕೋತೀರಿ. ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ? ಇದು ಆಗೋದಲ್ಲ. ಇದು ಪಲ್ಲವಿನೇ ಒಂದಿನ ಮುಂಚೆ ಬರೋಕ್ಕೆ ಹೇಳಿದ್ರೆ ಆತಿತ್ತೆ. ನಾನು ಹಂಗಂತ ಈಗ ಮೊದಲೇ ನಂಗೆ ಒದ್ದಾಡಿ ಕೆಲಸ ಮಾಡೋಕ್ಕೂ ಆಗಲ್ಲ. ಹುಡುಗರು ಮತ್ತೇನು ಅಂದ್ಕೋತವೆ ಅಲ್ಲಿಂದ ಇಲ್ಲಿಗ ವೆಲ್ಡ ಬಂದಾಗ. ಈಗ ನಮ್ಮ ಮನೆ ಮಗುವೆ ಇಲ್ಲ ಅಂತಂದರೆ ನಾ ಸೂಕ್ಷ್ಮಾಗಿ ಹೇಳಿನಿ ಪಲ್ಲವಿಗೆ, ನಿಧಾನದಿಂದ ಕೇಳು ಗಂಡನ ಹತ್ರ ಅಂದಿನಿ. ನೀವು ಒಂದು ಸ್ವಲ್ಪ ಫೋನ್ ಮಾಡಿ ಹೇಳ್ತೀರಣ್ಣ, ಜೀರೋ 10 ಗಂಟೆನೇ ಕಳಿಸಿದ್ರೆ ಆತಿತ್ತು. ಅಲ್ಲ ನಿಂಗೆ ಎಂತ ಆಗ್ಯದ? ನಿಂಗೆ ನಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳಿ ಅದೇ ಅಂತಕ್ಕೆ ಬರ್ಬೇಕು. ನೆಂಟರು ಬಂದರೆ ಮನೇಲಿ ಇದ್ದು ಹೋಗ್ತಾರೆ. ಪಲ್ಲವಿ ಅಂತಕ್ಕೆ ನೋಡೋಣ ಹೇಳ. ಮೊನ್ನೆ ಇಲ್ಲಿ ಬಂದ ಇದ್ದು ಹೋಗಿ ನೆಟ್ಟಿಗೊಂದು ವಾರ ಆಗಲ. ಇನ್ನು ನಮ್ಮನೆ ಹಂಗೆ ಅವ್ರ ಮನೆಯಲ್ಲೂ ಕೆಲಸ ಅಲ್ಲ. ಯಾರು ಹೆಂಗೆ ಕಳಿಸ್ತಾರೆ? ಅದಕ್ಕೆ ಮೊದಲೇ ಹೇಳ್ತಾರೆ ಇದು ಅದ್ರ ಮಾವ ಹತ್ರ ಮುಟ್ಟ ಸಂಬಂಧ ಮಾಡಬಾರ್ದು, ಅದಕ್ಕೆ ಒಂಥರ ಸಲ್ಗಿ 3 ದಿನಕ್ಕೂ ಹೋಗೋದು ಬರೋದು ಅಂತ ಒಂದೇನು ಒಂಥರ ಹೋಟಿ ಮೇಲೆ ಹೇಳ್ದಂಗೆ ಹೇಳ್ತಿದ್ರು. ಅವ್ರು ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸಮಾತದೆ. ಏನು ಬೇಡ, ಪಲ್ಲವಿ ಬರೋದು ಬೇಡ, ಬರ್ಸೋದು ಬೇಡ. ನೆಂಟರು ಬರ್ತಾರನ ಬಂದು ಎಂತೆಂತ ಮಾಡಬೇಕು ಹೇಳಬೇಕಾದ್ರೆ ಸಾಮಾನು ತಂದು ಹಾಕ್ತೀನಿ, 2 ದಿನ ಇದ್ದು ಹೋಗ್ತಾರನ ಹೋಗ್ಕೊಂಡ್ಲಿ. ಅದಕ್ಕಾಗಿ ಇಲ್ಲೇ ಇದನ್ನು ಕರ್ಸೋದೇನು ಬೇಡ. ಸುಮ್ಮನೆ ಇರಿ ಮಾರ್ರ, ಎಲ್ಲ ಒಂಥರ ನಿಮ್ಮ ಮೂಗಿನ ನೇರಕ್ಕೆ ಮಾತಾಡ್ದಂಗೆ ಮಾತಾಡ್ತೀರಿ. ಎಲ್ಲ ಒಂದು ಅರ್ಗೆ ಹುಡುಗರಲ್ಲ. ಈಗ ಪಲ್ಲವಿಗೆ ಆಸಿರಲ್ಲ, ಅಲ್ಲಿ ಹೆಣ್ಣು ಹುಡುಗರು ಬಂದಾಗ ನಾನು ಮನೇಲಿ ಇರಬೇಕಿತ್ತು ಅಂತ ಒಂದೇ ಮನೆಯೊಳಗೆ ಹೊಕ್ಕೊಂಡು ಎಂತ ಮಾಡ್ತದೆ? ಅದಕ್ಕೆ ಏನು ಆಸರಿಕೆ ಬೇಸರಿಕೆ ಅಂತ ಇರಲ್ಲನ. ಒಂದು ದಿನಕ್ಕೆ ಏನು ವಾರಗಟ್ಲೆ ಬಿಟ್ಕೋತೀವ? ರಾಕೇಶ ಅಷ್ಟು ಸುಲಭಕ್ಕೆ ಬಿಡಬೇಕಾತಲ್ಲ. ಹೇಳ್ತಾನವ ಪಲ್ಲವಿ ಅಂದರು ಭಾಳ ಇದು ಅವನಿಗೆ. ಈಗ ಕರೀದೇ ಇರ್ತಾನ. ಅಷ್ಟು ರೀತಿ ಒಂಥರ ತಂಗಿ ಅಂತ ಹೇಳಿ ನೋಡ್ರೆ ಬೆಲ್ನವ್ರು ಬಿದ್ದರ್ಕಿಂತ ಹೆಚ್ಚು ಅಷ್ಟು ಮಾಡ್ತಾನೆ. ಬಂದಾಗ ಇದು ಅಲ್ಲಿ ಕುತ್ಕೊಳದ ನೋಡು. ಅವ್ರವ್ರು ಕರ್ಕೊಂಡು ಬರೋದಾದರೆ ಬರಲಿ, ನಾವು ಹೇಳೋದು ಬೇಡ. ನೀನು ಎಂತ ಹೇಳಿದೆ ಅವಾಗ? ಪಲ್ಲವಿಗೆ ಸೂಕ್ಷ್ಮ ಹೇಳಿನಿ ಅಂದ. ಅವತ್ತೇ ಬಡ್ಕೊಂಡಿನಿ, ಬೇಡ ಮನೇಲಿ ಹಿರಿದಾಗಿದ್ದರಿಗೆ ಫೋನ್ ಮಾಡೋ ಬರೋಕ್ಕೆ ಹೋಗೋಕ್ಕೆ ಇದಕ್ಕೆ ಹೇಳಬೇಡ ಅಂತ. ಅಲ್ಲ ಅದೇನೋ ಸಣ್ಣ ಹುಡುಗಿ ಗೊತ್ತಾಗಲ್ಲ, ತಿಳುವಳಿಕೆ ಇಲ್ಲದೆ ಏನೋ ಮಾಡ್ತದೆ ಅಂದ್ರೆ ತಾಯಿ ಅದಳು ನೀನು ಹೇಳಬೇಕು.
ಹಾಗಲ್ಲ ಹೀಗೆ ಅಂತ. ಮತ್ತೆ ಈ ಥರ ಮಾಡ್ತೀಯಲ್ಲ, ಇಲ್ಲಪ್ಪ ನೀನೇನೋ ಒಂದು ಕತೆ ಮಾಡ್ತೀಯ. ನೀವು ಬೇಕಾದ್ದು ಹೇಳಿ, ಈ ಸತಿ ಮಾತ್ರ ನಾ ಸುಮ್ಮನಿರಲ್ಲ. ಬಂದಾಗ ಇದು 2 ದಿವಸ ಬೇಡ, ಒಂದು ದಿವಸ ಆದರೆ ಒಂದು ದಿವಸ ಗಂಡನ ಜೊತೆನೇ ಬಂದು ಗಂಡನ ಜೊತೆನೇ ಹೋಗಲಿ, ನಾನೇನು ಬೇಡ ಅನ್ನಲ್ಲ. ಆ ಹುಡುಗರು ಬಂದಾಗ ಮಾತ್ರ ಇದು ಬರಬೇಕು ಹೇಳಿನ ಮತ್ತೆ. ಏನೋ 10 ವರ್ಷಕ್ಕೊಂದು ಮುತ್ತಿನ ಕಾಲ ಅಂದಂಗೆ ಬರೋ ಮನಸ್ಸು ಮಾಡಿದ್ದೇ ದೊಡ್ಡದು. ಏನು ಮಿನಿಸ್ಟ್ರ್ ಮೊಮ್ಮಕ್ಕಳಲ್ಲ, ಬಂದಿದ್ದೇ ಹೆಚ್ಚು, ಮನಸ್ಸು ಮಾಡಿದ್ದೇ ಹೆಚ್ಚು. ಹೋಗಲಿ ಬಿಡು, ನಾನು ಮತ್ತೆ ಎಂತಕ್ಕೆ ಹೇಳ್ತಾ ಇದು ಮಾಡ್ಬೇಕು. ನೀನು ಅದು ಎಂತ ಮಾಡ್ತೀಯೋ ಗೊತ್ತಿಲ್ಲ. ನಾನೀಗ ಹೊಳ್ತೀನಿ, ದರ್ಗಿಗೊಂದು ಹೊಲ್ಟು ಬಾ ಅಷ್ಟೇಯ. ಆಮೇಲೆ ನೀ ಏನು ಬೇಕಾದ್ರೆ ಮಾಡ್ಕ್ಯ. ಪಲ್ಲವಿಗೊಂದು ನೀ ಫೋನ್ ಮಾಡೋಕ್ಕೆ ಹೋಗಬೇಡ ಪದೇ ಪದೇ. ಹಂಗಾರೆ ಒಂದು ಕೆಲಸ ಮಾಡಿ, ಪಲ್ಲವಿ ಗಂಡಗೆ ನೀವೇ ಫೋನ್ ಮಾಡಿ. ಗಂಡಗಾರ ಆಯ್ತು, ಮಾವಗಾರ ಆಯ್ತು, ಅತ್ತಿಗಾರ ಆಯ್ತು, ಯಾರಿಗಾರ ನೀವೇ ಫೋನ್ ಮಾಡಿ. ಹಿಂಗೆ ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಪಲ್ಲವಿ ಅಂದರೆ ಭಾಳ ಆಸೆ, ಅದು ಇಲ್ಲದೆ ಇದ್ರೆ ಏನಂತಾರೇನೋ ಒಂದು ದಿನದ ಮಟ್ಟಿಗೆ ಕಳಿಸಿ ಅಂತ ನೀವೇ ಹೇಳಿ. ನಾನೇನು ಹೇಳೋಕ್ಕಾಗಲ್ಲ. ನಾ ಹೇಳ್ದ ಕೂಡಲೇ ಹಂಗೆ ಹೇಳಿದೆ ಹಿಂಗೆ ಹೇಳಿದೆ, ನೀ ಮಾತಾಡಿದ್ದೇ ಸರಿ ಇಲ್ಲ ಅನ್ನೋಕ್ಕಲ್ಲ. ಪಾವನ್ನು ಬತ್ತನಂತೆ, ಅವನಿಗೂ ಖುಷಿಯಾಗಿದೆ. ಸರಿತಾ ಪೂರಿತ ಇಬ್ಬರು ಬರೋದು ಭಾಳ ಖುಷಿಯಾಗಿದೆ. ಪಲ್ಲವಿನ ಬರೋಕ್ಕೆ ಹೇಳೋ ಅಂತ ಅವನು ಹೇಳಿದ್ದ. ಏನ ನೀವೇನಾರು ಮಾಡ್ಕೇಳಿ. ಪವನ್ ಈ ಕೆಲಸ ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಹೋಗ್ತಾನಂತ ಯಾರು ಅವನಿಗೆ ಹೇಳಿದ್ಯಾರ? ಇದು ಒಳ್ಳೆ ಕತೆ ಆಯ್ತಲ್ಲ. ನಾನೇ ನಿನ್ನೆ ಫೋನ್ ಮಾಡಿದಾಗ ಹೇಳಿದ್ದೆ, ಸರಿತಾ ಪೂರ್ವಿತ ನಮ್ಮ ಮನೆಗೆ ಬರ್ಬೇಕು ಅಂತದಾರಂತೆ, ನಾಳೆ ನಾಡ್ದಂಗೆ ಬರ್ಬೋದು ಅಂದಿದ್ದೆ. ಈಗ ಇನ್ನೊಂದು ಸತಿ ಫೋನ್ ಮಾಡಿದಾಗ ಹೇಳ್ತೀನಿ ಇಂಥದ್ದು ಇನ್ನೇ ಬರೋದು ಅಂತ. ಬತ್ತನವ. ಅಲ್ಲ, ನಿನ್ನ ಹುಚ್ಚ ಹಾಳಾಗಕ್ಕೆ ಅಂತ ಆಗಿದೆ ನಿಂಗೆ. ಅವ್ರೇನು ಕಾಸೆಯಿಂದ ಬರ್ತಾ ಇದ್ದಾರ? ಇಲ್ಲೇ ಕಾಲು ಬುಡದಲ್ಲಿದ್ದಾರ. ನೀನೊಂದು ಸಂಭ್ರಮ ಮಾಡಿ ಆ ಹುಡುಗರ ಮಕ್ಕಳನ್ನೆಲ್ಲ ಕೆಲಸ ಬಿಡಿಸಿ ಮನೆಗೆ ಬರೋಕ್ಕೆ ಹೇಳ್ತಿದ್ದೀಯಲ್ಲ, ಇನ್ನೊಂದು 15 ದಿವಸ ಬಿಟ್ಟು ಮತ್ತೆ ಬರ್ತಾರೆ, ಮತ್ತೆ ಹೇಳ್ತೀಯ ಅವರಿಗೆ? ಹಾಂ, 15 ದಿವಸ ಬಿಟ್ಟು ನಿಮ್ಮ ಮನೆಗೆ ಬರೋಕ್ಕೆ ಅಂತ ಕೂತಾರೆ ಅವ್ರಿಗೆ. ಬೇರೆ ಎಲ್ಲರ ಮನೆ ಅದೇನ ಮಾತಾಡ್ತೀರಿ ಮಾತ್ರ. ಮದುವೆ ಇಷ್ಟು ದಿವಸ ಆತಲ್ಲ, ಎಲ್ಲಿ ಬಂದ್ರ? ಒಂದು ಸತಿನಾರು ಬಂದಿದ್ರಾ? ನೆಟ್ಟಿಗೆಲ್ಲ ಮದುಮಕ್ಕಳನ್ನು ಬಂದಾಗಿದ್ರೆ ಏನ, ಮತ್ತೆ ಯಾವಾಗಲೂ ಆ ಕರೀಲೇ ಇಲ್ಲ, ಅವ್ರು ಬರಲೇ ಇಲ್ಲ. ಇಷ್ಟು ವರ್ಷಕ್ಕೆ ಈಗ ಬರ್ತಾ ಇದ್ದಾರೆ, 15 ದಿವಸ ಬಿಟ್ಟು ಮತ್ತೆ ಬರ್ತಾರಂತೆ. ಎಂತ ಈಗ ನಾ ದರ್ಗಿಗೆ ಬರಲೇಬೇಕಾ ಎಂತ ಹೇಳಿ ಪುಣಾತ್ಮ? ಒಂಚೂರು ಕರಿಬಲೆನೇ ಎಲ್ಲ ಹೊಡಿಬೇಕು, ಹೆಂಗಿದ್ರೆ ಹಬ್ಬ ಅಂತ ಮನೆ ಒಂಚೂರು ಅಚ್ಚುಕಟ್ಟು ಮಾಡ್ಕೊಳ್ಳೋಣ ಅಂತ ನೋಡಿದೆ. ಒಟ್ಟು ರೀತಿ ಮನೆ ಅಚ್ಚುಕಟ್ಟು ಮಾಡಿ ಎಲ್ಲ ಇದು ಮಾಡೋಕ್ಕೆ ಏನು ಮದುವೆ ಮನೆ ಬರಲ್ಲ. ನೀನು ಹೇಳು, ಹೋಗಿ ಒಂದು 4 ದಾರಿ ತಂದ್ಕೊಡೋಣ, ಆಮೇಲೆ ನೀ ಮನೆ ಅಚ್ಚುಕಟ್ಟಾರ ಮಾಡ್ಕೆ, ಎಂಥದಾರು ಮಾಡ್ಕೆ. ಆರು ಬೀರ ಅಂತ ಮಾಡ್ದಂಗೆ ಮಾಡ್ತದೆ. ನಾಳೆ ಬರೋದಕ್ಕೆ ಹಿಂದಿನಿಂದನೇ ಕೆಲಸ ಬಿಟ್ಕೊಂಡು ಮನೆ ಅಚ್ಚುಕಟ್ಟು ಮಾಡೋಳಂತೆ. ಏನು ಹುಳ ಆಗ್ಯದ ಮನೆ? ಏನು ಕೆಟ್ಟ ಪಾಪಿ ಗಂಡಸೇನ, ನಮ್ಮ ಕಡೆಯಿಂದ ಯಾರು ಬರ್ತಾರೆ ಅಂತ ಕಿವಿ ಕೇಂದ್ರ ಸಾಕು. ಎಂಥದಾರು ಒಂದು ಹೆಂಗಿದ್ದೇ ಕುತ್ಲಕ್ಕೆ ಹೇಳೋದು.